ಇದೊಂದು ಪುಡಿ ಸಾಕು ನೋಡ್ರಿ, ಚಮತ್ಕಾರನೇ ಮಾಡುತ್ತೆ. 5-6 ಕೆಲಸಗಳು ಅತ್ಯಂತ ಸುಲಭನೇ ಆಗುತ್ತೆ. ಅದೆಂಗಪ್ಪ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಈ ಪುಡಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರಂಗೋಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 10-15 ರೂಪಾಯಿಗೆಲ್ಲ ರಂಗೋಲಿ ಪುಡಿ ಸಿಗುತ್ತೆ, ಖರೀದಿ ಮಾಡ್ಬೋದು. ಇಲ್ಲಾಂತಂದರೆ ಈ ಬೋರ್ವೆಲ್ಗಳನ್ನೆಲ್ಲ ಹಾಕಿರ್ತಾರಲ್ಲ, ಅಲ್ಲೂ ಕೂಡ ರಂಗೋಲಿ ಪುಡಿ ಸಿಗುತ್ತೆ. ಆ ರಂಗೋಲಿ ಪುಡಿ ಆದರೂ ಬಳಸಬಹುದು. 1 ಇಡಿ ಆಗೋಷ್ಟು ರಂಗೋಲಿ ಪುಡಿ, ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕಾಗುತ್ತೆ. ನಂತರ ಇದ್ರ ಜೊತೆಗೆ ಡಿಟರ್ಜೆಂಟ್ ಪುಡಿಯನ್ನು ಹಾಕೋಬೇಕಾಗತ್ತೆ. ಅಂದರೆ ಬಟ್ಟೆ ನೆನೆಸಿಟ್ಟು ಒಗಿತೀವಲ್ವ ನಾವು, ಬಟ್ಟೆ ಒಗೆಯೋದಕ್ಕೆ ಬಳಸೋವಂಥ ನಿರ್ಮಾ ಪುಡಿ, ಸರ್ಫ್ ಎಕ್ಸೆಲ್ಲು, ಯಾವ ಕಂಪ್ನಿದಾದರೂ ನೀವು ಸೋಪಿನ ಪುಡಿನ ಹಾಕೋಬೇಕಾಗತ್ತೆ. ಸೋಪಿನ ಪುಡಿ, ಬೇಕಿಂಗ್ ಸೋಡಾ, ರಂಗೋಲಿ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಒಳ್ಳೆ ಜಾದು ಪುಡಿ ಥರ ಕೆಲಸ ಮಾಡುತ್ತೆ. ಈ ಪುಡಿಯನ್ನು ಸಿದ್ಧ ಆಗಿದೆ. ಹಾಗಿದ್ರೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಸ್ಟೋರ್ ಮಾಡಿ ನಿಮಗೆ ಬೇಕಾದಾಗ ಬಳಸ್ಕೋಬಹುದು. ಇಲ್ಲ ಅಂತಂದರೆ ತಕ್ಷಣ ಬೇಕು ಅಂತ ಅನಿಸ್ದಾಗ ಇದನ್ನು ಸಿದ್ಧ ಮಾಡ್ಕೋಬೋದು. ಈಗ ಪುಡಿಯನ್ನು ಮಾಡ್ಕೊಂಡಿದ್ದಾಯ್ತಲ್ವ, ಇದನ್ನು ಯಾವ ಥರ ಎಲ್ಲ ಬಳಸ್ಕೋಬೋದು ಅಂತ ಈಗ ನೋಡೋಣ. ಈಗ ಇನ್ನೊಂದು ಮುಖ್ಯವಾದ ಟಿಪ್ಪನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಅದೇನಂತಂದರೆ ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿದಾದರೂ ನಡೆಯುತ್ತೆ ಅಥವಾ ಈ ಥರ ಬಣ್ಣದ್ದಾದರೂ ನಡೆಯುತ್ತೆ. ಹಲ್ಲುಜ್ಜಕ್ಕೆ ಬಳಸೋವಂಥ ಯಾವುದಾದ್ರೂ ಪೇಸ್ಟನ್ನು ತೊಗೊಳ್ಳಿ. ನಂತರ ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸನ ಇಟ್ಕೋಬೇಕಾಗುತ್ತೆ. ಅರ್ಧ ಹೋಳು ಆಗೋಷ್ಟು ನಿಂಬೆಹಣ್ಣಿನ ರಸನ ಇಟ್ಕೊಂಡು ಚೆನ್ನಾಗಿ ಈ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಂಬೆ ಸಿಪ್ಪೆನೂ ಕೂಡ ಹಾಗೆ ಇಟ್ಕೋಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಒಂದು ರೀತಿ ಇದು ಈ ಕ್ರೀಮ್ ಥರ ಸಿದ್ಧ ಆಗುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ. ಈ ನಿಂಬೆ ಸಿಪ್ಪೆ ಸಮೇತ ಇದನ್ನು ಕಲಸಿ ಇಟ್ಕೋಬೇಕಾಗತ್ತೆ. ಈಗ ಯಾವ ಥರ ನಾವು ಸಿದ್ಧ ಮಾಡ್ಕೊಂಡಿರೋಂಥ ಈ ಮ್ಯಾಜಿಕ್ ವಸ್ತುಗಳನ್ನ ನಾವು ಬಳಸೋದು ಅಂತ ನೋಡೋಣ. ಮೊದಲನೇದಾಗಿ ವಾಶ್ರೂಮ್ನಲ್ಲಿ ಈ ಗಡಸು ನೀರು, ಉಪ್ಪಿನ ನೀರಿಂದ ಟೈಲ್ಸ್ ಮೇಲಾಗಿರ್ಬೋದು ಅಥವಾ ನಲ್ಲಿಗಳ ಮೇಲಾಗಿರ್ಬೋದು, ಫ್ಲೋರ್ ಟೈಲ್ಸ್ ಮೇಲಾಗಿರ್ಬೋದು, ಯಾವ ಥರ ಎಲ್ಲ ಕರೆ ಕಟ್ಟಿದೆ ಮತ್ತು ಬೆಳ್ಳಕ್ಕೆ ಯಾವ ಥರ ನೀವು ಉಪ್ಪು ನೀರಿನಿಂದ ಕರೆ ಕಟ್ಟಿರೋದೆಲ್ಲ ಕಾಣುತ್ತಾ ಇದೆ ಇಲ್ಲಿ. ಇದನ್ನೆಲ್ಲ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ನಾವು ಸಿದ್ಧ ಮಾಡ್ಕೊಂಡಿರೋಂಥ ಜಾದು ಪುಡಿಯಿಂದ. ನೋಡಿ, ಮೊದಲನೇದಾಗಿ ಟಾಯ್ಲೆಟನ್ನು ಈ ಒಂದು ಪುಡಿಯನ್ನು ಬಳಸಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ಪುಡಿಯನ್ನು ಒಂದು ಸ್ವಲ್ಪ ಚೂರೇ ಚೂರು ಟಾಯ್ಲೆಟ್ನ ಸುತ್ತಲೂ ಕೂಡ ಹಾಕೋಬೇಕಾಗುತ್ತೆ. ನಂತರ ಬ್ರಷಿಂದ ಈ ಥರ ಉಜ್ಜಿದ್ರೆ, ಇದೇನಂದರೆ ನಾವಿಲ್ಲಿ ಮೇನ್ ಮುಖ್ಯವಾಗಿ ಬಳಸಿರೋಂಥ ರಂಗೋಲಿ ಪುಡಿ ಇದೊಂಥರ ಸ್ಕ್ರಬ್ಬರ್ ಥರ ವರ್ಕ್ ಆಗುತ್ತೆ. ಪಾಚಿ ಎಲ್ಲ ಕಟ್ಟಿದೆ, ಕೆಲವರು ನಮ್ಮದು ಗಾರೆನೆಲ್ಲ ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತೀರ. ಸೊ ನೀವು ಫ್ಲೋರ್ ಗಾರೆನೆಲ್ಲ ಇದ್ದರೂ ಕೂಡ ಈ ಥರ ನೀವು ರಂಗೋಲಿ ಪುಡಿ ಮತ್ತು ಬೇಕಿಂಗ್ ಸೋಡಾ ಮತ್ತು ಅದ್ರ ಜೊತೆಗೆ ಸೋಪಿನ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಕ್ಲೀನಿಂಗ್ ಪುಡಿಯನ್ನು ಸಿದ್ಧ ಮಾಡ್ಕೊಂಡು ಮನೆಯಲ್ಲೇ ನೀವು ಕ್ಲೀನ್ ಮಾಡಿ ನೋಡಿ. ಟಾಯ್ಲೆಟ್ಟು ಮತ್ತು ನೆಲ, ಪಾಚಿ ಎಲ್ಲ ಕಟ್ಟಿರೋದು ತುಂಬ ಚೆನ್ನಾಗಿ ಕಲೆ ಕೊಳೆ ಎಲ್ಲ ಕೂಡ ಹೋಗಿಬಿಡುತ್ತೆ. ಜಸ್ಟ್ ಬ್ರಷ್ನಿಂದ ಉಜ್ಜಿ ನೀರಿನಿಂದ ತೊಳೆದ್ರೆ ಆಯಿತು. ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ಟಾಯ್ಲೆಟ್ ಅನ್ನೋದು ಕ್ಲೀನ್ ಆಗಿಬಿಡುತ್ತೆ ನೋಡ್ರಿ. ಇದು ಮತ್ತು ಕೆಮಿಕಲ್ ಏನಿಲ್ಲ, ನಾವು ಜಾಸ್ತಿ ಕೆಮಿಕಲ್ ಏನು ಬಳಸಿಲ್ಲ. ಬೇಕಿಂಗ್ ಸೋಡಾ ಎಲ್ಲ ಬಳಸಿದ್ದೀವಲ್ವ, ಕೀಟಾಣುಗಳೆಲ್ಲ ನಾಶ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಟಾಯ್ಲೆಟ್ ಅನ್ನೋದು ಕ್ಲೀನ್ ಆಗುತ್ತೆ ಈ ಒಂದು ಪುಡಿಯನ್ನು ಬಳಸಿ ಕ್ಲೀನ್ ಮಾಡಿಕೊಂಡ್ರೆ. ಅದ್ರ ಜೊತೆಗೆ ಈಗ ಬಾತ್ರೂಮ್ನಲ್ಲಿರೋಂಥ ಫ್ಲೋರ್ ಟೈಲ್ಸ್ ಇದು ಅಷ್ಟೇ ತುಂಬಾ ಈ ಉಪ್ಪು ನೀರಿನಿಂದ ಕಲೆ ಅನ್ನೋದು ಕಟ್ಟಿಬಿಡುತ್ತೆ. ಮತ್ತು ಪಾಚಿ ಇರುತ್ತೆ, ಸೋಪಿನ ನೀರೆಲ್ಲ ಹೋಗುತ್ತಲ್ವ, ಪಾಚಿ ಇರುತ್ತೆ. ಹಾಗಾಗಿ ಈ ಒಂದು ಪುಡಿಯನ್ನು ಸಿದ್ಧ ಮಾಡ್ಕೊಂಡಿರ್ತೀವಲ್ವ ನಾವು, ಇದನ್ನು ಸ್ವಲ್ಪ ಫ್ಲೋರ್ ಮೇಲೆ ಹಾಕಿ, ಮೊದಲು ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ನಂತರ ಈ ಸಿದ್ಧ ಮಾಡ್ಕೊಂಡಿರೋ ಪುಡಿನ ಹಾಕಿ ಈ ಥರ ಬ್ರಷ್ ಬರುತ್ತೆ ನೋಡಿ, ಇದನ್ನು ತೊಗೊಂಡ್ರೆ ಈಸಿ ಆಗುತ್ತೆ. ಇದನ್ನು ನಾವು ಆನ್ಲೈನಲ್ಲಾದರೂ ಖರೀದಿ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಸೊ ನೋಡಿಕೊಂಡು ತೊಗೋಬೋದು. ಸೊ ನೋಡಿ, ಇವಾಗ ಫ್ಲೋರ್ನ ನಾನು ಈ ಬ್ರಷಿಂದ ಉಜ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಈ ಗೋಡೆ ಎಡ್ಜಸ್ಸಲ್ಲೆಲ್ಲ ಪಾಚಿ ಕಟ್ಟಿರುತ್ತೆ ನೋಡಿ ಉಪ್ಪು ನೀರಿನಿಂದ, ಅದೆಲ್ಲ ಕೂಡ ಹೋಗಿಬಿಡುತ್ತೆ. ಮತ್ತು ನಾವಿಲ್ಲಿ ರಂಗೋಲಿ ಪುಡಿ ಬಳಸಿದ್ದೀವಲ್ಲ ಸ್ನೇಹಿತರೆ, ಅದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ. ಆ ಪಾಚಿ ಕಟ್ಟಿರೋದು ಮತ್ತು ಕೊಳೆ ಎಲ್ಲ ಕೂಡ ತುಂಬ ಚೆನ್ನಾಗಿ ತೆಗೆದುಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆ ಫ್ಲೋರ್ ಮೇಲಿರೋಂಥ ಕೊಳೆನೆಲ್ಲ ಕ್ಲೀನ್ ಮಾಡ್ತಾ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು. ಜಸ್ಟ್
ಸ್ವಲ್ಪ ಪುಡಿನ ಹಾಕಿ ಬ್ರಷ್ನಿಂದ ಉಜ್ಜಿದಷ್ಟೇ ತುಂಬ ಚೆನ್ನಾಗಿ ಫ್ಲೋರ್ ಅನ್ನೋದೆಲ್ಲ ಕ್ಲೀನ್ ಆಗ್ತಾ ಇದೆ. ನೋಡಿ ಎಷ್ಟು ಕೊಳೆ ಅನ್ನೋದು ಬರ್ತಾ ಇದೆ. ಸೊ ಗೊತ್ತಾಗಲ್ಲ, ಕೆಲವೊಮ್ಮೆ ತುಂಬಾ ಪಾಚಿ ಕಟ್ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರ ನೀವು ಪುಡಿಯನ್ನು ಸಿದ್ಧ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ವಾಶ್ರೂಮ್ನಲ್ಲೆಲ್ಲ ಕೆಲವರು ಬಿದ್ದು ಪೆಟ್ಟು ಮಾಡ್ಕೊಳ್ಳೋದೆಲ್ಲ ಉಂಟು. ಈ ಥರ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಾಚಿ ಗೀಚಿ ಎಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಫ್ಲೋರ್ ಅನ್ನೋದು ತುಂಬ ಚೆನ್ನಾಗಿ, ಈ ಟೈಲ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ಮತ್ತು ನಲ್ಲಿ ಕೆಳಗಡೆ ಟೈಲ್ಸ್ ಇರುತ್ತಲ್ಲ, ಇಲ್ಲೂ ಕೂಡ ಅಷ್ಟೇ ಉಪ್ಪು ನೀರಿನಿಂದ ನೋಡಿ ಎಲ್ಲ ಬೆಳ್ಳಕ್ಕೆ ಎಲ್ಲ ಕಲೆಗಳಾಗ್ಬಿಟ್ಟಿದೆ. ಸೊ ಒಂಚೂರು ಚೆನ್ನಾಗಿರಲ್ಲ ಈ ಥರ ಆದರೆ. ಅದಕ್ಕೆ ಪ್ಲೇಟ್ನಲ್ಲಿ ನಾವು ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ದೀವಲ್ಲ ಈ ಜಾದು ಪುಡಿಯನ್ನು ತೊಗೊಂಡು ಈ ಥರ ಸ್ಕ್ರಬ್ಬರ್ ಬರುತ್ತಲ್ವ, ಸೊ ನಮ್ಗೆ ಇದಕ್ಕೆ ಓಲ್ಡರ್ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ನಾವು ಹ್ಯಾಂಡಲ್ ಇರುವಂಥ ಸ್ಕ್ರಬ್ಬರ್ನ ತೊಗೊಂಡೆ ವಾಶ್ರೂಮ್ ಗೋಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬಾ ಹೆಲ್ಪ್ ಆಗಿದೆ ನನಗೆ ಇದರಿಂದ. ಈ ಒಂದು ಸ್ಕ್ರಬ್ಬರ್ ಮೇಲೆ ನೋಡಿ ಪುಡಿಯನ್ನು ಹಾಕ್ಕೊಂಬಿಟ್ಟು ಜಸ್ಟ್ ಗೋಡೆ ಮೇಲೆ ಈ ಥರ ಉಜ್ತಾ ಬರ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದೇ ಸತಿ ಡಿಪ್ ಮಾಡಿದ್ದಷ್ಟೇ ಎಷ್ಟು ಚೆನ್ನಾಗಿ ಗೋಡೆ ಮೇಲಿರುವಂಥ ಉಪ್ಪಿನ ಕಲೆ ಎಲ್ಲ ಇದು ತೆಗಿತಾ ಇದೆ ಅಂತೇಳಿ ನೀವಿಲ್ಲಿ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಆರಾಮಾಗಿ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು ಈ ಥರ ಪುಡಿಯನ್ನು ಸಿದ್ಧ ಮಾಡಿ ಇಟ್ಕೊಂಡ್ರೆ. ನೋಡಿ ಗೋಡೆ ಮೇಲೆ ಇರೋವಂಥ ಎಲ್ಲ ಉಪ್ಪಿನ ಕಲೆ ಕೂಡ ಈ ಸ್ಕ್ರಬ್ಬರಲ್ಲಿ ಬಂದಿದೆ, ನೀವು ಗಮನ ಇಟ್ಟು ನೋಡಿ. ಈಗ ಇದನ್ನು ಉಜ್ಜಿದ ನಂತರ ಜಸ್ಟ್ ನೀರನ್ನು ಹಾಕಿ ತೊಳ್ಕೊಬೇಕಾಗುತ್ತೆ. ಗೋಡೆ ಮೇಲೆ ಅದಷ್ಟೇ ಉಪ್ಪು ನೀರಿನ ಕರೆ ಇದ್ರೂ ಕೂಡ ಈ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತು ತುಂಬ ಚೆನ್ನಾಗಿ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಸೊ ವರ್ಕಿಂಗ್ ವುಮೆನ್ಸ್ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕೆಮಿಕಲ್ ಇಲ್ಲ, ಹಾಗಾಗಿ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಸೊ ಕೆಲವರಿಗೆ ಕೆಮಿಕಲ್ನೆಲ್ಲ ಬಳಸಿದ್ರೆ ಅಲರ್ಜಿ ಆಗೋವಂಥದ್ದು ಈ ಥರ ಸಮಸ್ಯೆ ಎಲ್ಲ ಆಗ್ತಾ ಇರುತ್ತೆ. ಅದ್ರ ಬದಲಿಗೆ ಈ ಥರ ನೈಸರ್ಗಿಕವಾದ ಪುಡಿಯನ್ನು ಸಿದ್ಧ ಮಾಡಿಕೊಂಡ್ರೆ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಏನಂತೀರ? ಮತ್ತು ಇದಷ್ಟೇ ಅಲ್ಲ, ಈ ಒಂದು ಜಾದು ಪುಡಿಯನ್ನು ಬಳಸಿ ಬಕೆಟ್ಗಳನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಬಕೆಟ್ಗಳೆಲ್ಲ ಉಪ್ಪು ನೀರಿನಿಂದ ಕರೆ ಕಟ್ಟಿದರೆ ಜಸ್ಟ್ ಈ ಪುಡಿಯನ್ನು ಹಾಕಿ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಜಸ್ಟ್ ಉಜ್ಜಿಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಅವು ಉಪ್ಪು ನೀರಿನಿಂದ ಕರೆ ಕಟ್ಟಿದ್ರು ಕೂಡ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕೊಳೆ ಅನ್ನೋದು ಬಂದಿದೆ, ಬಕೆಟೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂಥೇಳಿ ನೋಡಿದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಲೈವ್ ರಿಸಲ್ಟ್ ಅನ್ನೋದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಪ್ರತಿಯೊಂದು ಅಷ್ಟೇ ಈ ಪುಡಿಯನ್ನು ಬಳಸಿ ನಾನು ಏನಿಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಸೊ ಇದೇ ವಿಧಾನದಲ್ಲಿ ವಾಶ್ರೂಮಲ್ಲಿರುವಂಥ ನಾವು ಬಳಸುವಂಥ ಬಕೆಟ್ಗಳನ್ನ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ಮೇನ್ ಮುಖ್ಯವಾಗಿ ಈ ನಲ್ಲಿಗಳು, ವಾಶ್ರೂಮಲ್ಲಿರುವಂಥ ನಲ್ಲಿಗಳು ಈ ಥರ ಉಪ್ಪು ನೀರಿನಿಂದ ಬೇಗನೆ ಕರೆ ಕಟ್ಬಿಡುತ್ತೆ. ಸೊ ಈ ಥರ ಆಗುತ್ತೆ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಕೋಲ್ಗೇಟ್ ಪೇಸ್ಟ್, ಅದ್ರ ಜೊತೆಗೆ ಅಂದರೆ ಹಲ್ಲುಜ್ಜು ಅಂತ ಪೇಸ್ಟ್, ಅದ್ರ ಜೊತೆಗೆ ನಿಂಬೆ ರಸನ ಮಿಕ್ಸ್ ಮಾಡಿ ಈ ರೀತಿ ನಿಂಬೆ ಸಿಪ್ಪೆನ ಬಳಸಿ ನಲ್ಲಿಗಳ ಮೇಲೆ ಈ ಥರ ಉಜ್ಕೋಬೇಕಾಗತ್ತೆ. ಈ ರೀತಿ ಉಜ್ಕೊಂಡ ನಂತರ ಜಸ್ಟ್ ನೀರಿನಿಂದ ನಾವು ತೊಳೆಯೋದಷ್ಟೇ. ನೀವೇ ಶಾಕ್ ಆಗ್ತೀರಾ ಅಷ್ಟು ಚೆನ್ನಾಗಿ. ಫಸ್ಟು ಈ ಥರ ಸಿಪ್ಪೆಯಿಂದ ಉಜ್ಜಿ ನಂತರ ಕೈಯಿಂದ ಒಮ್ಮೆ ಉಜ್ಜಬೇಕಾಗುತ್ತೆ. ಸೊ ಇದು ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ ಕೈಯಿಂದ ಈ ಥರ ಕ್ಲೀನಾಗಿ ಉಜ್ಜಿದ್ರೆ ಆಯಿತು. ನಲ್ಲಿಗಳು ಎಷ್ಟೇ ಕರೆ ಕಟ್ಟಿದ್ರು ಒಂದು ರೀತಿ ಬಿಳಿ ಬಿಳಿ ಥರ ಪ್ಯಾಚಸ್ ಎಲ್ಲ ಇರುತ್ತಲ್ವ, ನೀರಿಂದು ಕಲೆ ಥರ, ಅದೆಲ್ಲ ಕೂಡ ಅಷ್ಟೇ. ನೋಡಿ ನಾನು ಉಜ್ಜಿದಾಗಿದೆ. ಈಗ ನೀರನ್ನು ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ನಲ್ಲಿಗಳು. ಮೊದಲು ಯಾವ ಥರ ಇತ್ತು, ಈಗ ಯಾವ ಥರ ತಳ ಅಂತ ಹೇಳಿ ಹೊಳಿತಾ ಇದೆ ಅಂತ ನೋಡ್ಬೋದು. ಸೊ ಈ ಥರ ನಲ್ಲಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಂಥ ಟಿಪ್ಸ್ ಎಲ್ಲ ಶ್ರೀಮತಿಯರಿಗೂ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ಶೇರ್ ಮಾಡಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬಕೆಟ್ಗಳನ್ನೆಲ್ಲ ನಾವು ನೆಲದ ಮೇಲೆ ಹಾಗೆ ಇಟ್ಬಿಡ್ತೀವಿ. ಆ ಬಕೆಟ್ ಇಟ್ಟಿರೋ ಜಾಗ ಎಲ್ಲ ಕರೆ ಕಟ್ಟುತ್ತೆ, ಬಕೆಟ್ ಕೆಳಗಡೆ ಗಲೀಜಾಗುತ್ತೆ. ಆ ಥರ ಆಗಬಾರ್ದು ಅಂದರೆ ಸ್ನಾನದ ನಂತರ ಬಕೆಟನ್ನು ಈ ರೀತಿ ನಲ್ಲಿಗೆ ನೇತಾಕ್ಬಿಟ್ರೆ ನೋಡಿ ಒಂಚೂರು ಕೂಡ ಆ ಬಕೆಟ್ ಇಡೋವಂಥ ಜಾಗ ಗಲೀಜಾಗಲ್ಲ. ಬಕೆಟು ಕೂಡ ಅಷ್ಟೇ ತಳಭಾಗದಲ್ಲಿ ಕ್ಲೀನಾಗಿ ಇರುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಜಾದು ಪುಡಿಯನ್ನು ಬಳಸಿ ಸಾಕಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಈ ಪುಡಿಯನ್ನು ಬಳಸಿ ಕಿಚನಲ್ಲಿರೋ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಹೇಗಪ್ಪ ಅಂತೇಳಿ ನೋಡಬೇಕು ಅಂದರೆ ಬೇಕಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತಾ? ಹಾಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.